ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದೇ ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಸೋಂಕಿಗೆ ಒಳಗಾಗದಂತೆ ರಕ್ಷಿಸಲ್ಪಡುವುದು ಯಾವುದು? ಆಪ್ಷನ್ಸ್: ಎ ಬೆಣ್ಣೆಹಣ್ಣು, ಬಿ ಅಮಟೆಕಾಯಿ, ಸಿ ಪೇರಳೆ, ಡಿ ನಲ್ಲಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮಟೆಕಾಯಿ. ಅಮಟೆಕಾಯಿ ವಿಟಮಿನ್ ಸಿ ಯ ಉತ್ತಮ ಮೂಲವಾಗಿದೆ. ಹಲ್ಲು, ಹೊಟ್ಟೆ ಮತ್ತು ಚರ್ಮಕ್ಕೆ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಇಂದು ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ವಿಟಮಿನ್ ಸಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ, ಜೊತೆಗೆ ಯಾವುದೇ ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಸೋಂಕಿಗೆ ಒಳಗಾಗದಂತೆ ರಕ್ಷಿಸಲ್ಪಡುತ್ತದೆ. ಅಮಟೆಕಾಯಿ ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ. ಇದು ವಿಟಮಿನ್ ಕೆ ಯ ಉತ್ತಮ ಮೂಲವಾಗಿದೆ. ವಿಟಮಿನ್ ಕೆ ಮೂಳೆಗಳಿಗೆ ತುಂಬಾ ಒಳ್ಳೆಯದು. ವಿಟಮಿನ್ ಕೆ ಚಯಾಪಚಯವನ್ನು ಹೆಚ್ಚಿಸುವುದಲ್ಲದೆ ರಕ್ತದಲ್ಲಿನ ಕ್ಯಾಲ್ಸಿಯಂ ಮಟ್ಟವನ್ನು ಕಾಪಾಡಿಕೊಳ್ಳಲು ಕೆಲಸ ಮಾಡುತ್ತದೆ. ಅಮಟೆಕಾಯಿ ತಿನ್ನುವುದರಿಂದ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತದೆ. ಅಮಟೆಕಾಯಿಯಲ್ಲಿ ಕಬ್ಬಿಣವು ಇರುವುದರಿಂದ ಕಬ್ಬಿಣವು ರಕ್ತವನ್ನು ಹೆಚ್ಚಿಸುವ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದಾಗಿದೆ. ಕಬ್ಬಿಣವು ಕೆಂಪು ರಕ್ತ ಕಣಗಳೊಂದಿಗೆ ಸಂಯೋಜಿಸುತ್ತದೆ ಮತ್ತು ಅವುಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿನ ಹಿಮೋಗ್ಲೋಬಿನ್ ಅನ್ನು ಕಬ್ಬಿಣದಿಂದ ನಿಯಂತ್ರಿಸಲಾಗುತ್ತದೆ. ಎರಡನೇ ಪ್ರಶ್ನೆ, ಲೋ ಶುಗರ್ ಎಂದರೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಾಮಾನ್ಯ ಮಟ್ಟದಲ್ಲಿ ಎಷ್ಟಿರುತ್ತದೆ? ಆಪ್ಷನ್ಸ್: ಎ 70 mg/dl, ಬಿ 60 mg, ಸಿ 50 mg, ಡಿ 40 mg. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಖಾಲಿ ಹೊಟ್ಟೆಯಲ್ಲಿ 70 mg/dl ಗಿಂತ ಕಡಿಮೆ ಹಾಗೂ ಸಾಮಾನ್ಯ ಮಟ್ಟ 60 mg/dl ಗಿಂತ ಕಡಿಮೆ ಇದ್ದರೆ ಲೋ ಶುಗರ್ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ತಲೆ ತಿರುಗುವಿಕೆ, ಗೊಂದಲ, ಮೂರ್ಛೆ ಮತ್ತು ಅಪರೂಪದ ಸಂದರ್ಭಗಳಲ್ಲಿ ರೋಗಗ್ರಸ್ತವಾಗುವಿಕೆಗಳಿಗೆ ಕಾರಣವಾಗುತ್ತದೆ. ಇನ್ನು ಖಾಲಿ ಹೊಟ್ಟೆಯಲ್ಲಿ 130 mg/dl ಹಾಗೂ 180 mg/dl ಗಿಂತ ಹೆಚ್ಚಾಗಿದ್ದರೆ ಹೈ ಶುಗರ್ ಎಂದು ಪರಿಗಣಿಸಲಾಗುತ್ತದೆ. ಈ ಮಿತಿಗಳು ನಿಮಗೆ ಪ್ರೀ ಡಯಾಬಿಟಿಸ್ ಅಥವಾ ಮಧುಮೇಹ ಇರಬಹುದು ಎಂದು ಸೂಚಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ದೇಶವು ಮುತ್ತುಗಳನ್ನು ಅತಿ ಹೆಚ್ಚು ಉತ್ಪಾದಿಸುತ್ತದೆ? ಆಪ್ಷನ್ಸ್: ಎ ಚೀನಾ, ಬಿ ಭಾರತ, ಸಿ ಜಪಾನ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಬರೋಬ್ಬರಿ 1000 ವರ್ಷಗಳಿಗೂ ಹೆಚ್ಚು ಮುತ್ತು ಕೃಷಿ ಇತಿಹಾಸ ಹೊಂದಿರುವ ಜಗತ್ತಿನ ಪ್ರಮುಖ ಮುತ್ತು ಉತ್ಪಾದಕ ದೇಶ ಚೀನಾ. ಪ್ರಾಥಮಿಕವಾಗಿ ಜೆನ್ಜಿಯಾಂಗ್, ಜಿಯಾಂಗ್ಸು ಮತ್ತು ಹೆನಾನ್ನ ದಕ್ಷಿಣ ಪ್ರಾಂತ್ಯಗಳಿಂದ ತನ್ನ ಸಿಹಿ ನೀರಿನ ಮುತ್ತುಗಳಿಗೆ ಹೆಸರುವಾಸಿಯಾಗಿದೆ. ಇನ್ನು ಚೀನಾದ ನಂತರ ಜಗತ್ತಿನ ಎರಡನೇ ಅತಿ ದೊಡ್ಡ ಮುತ್ತು ಉತ್ಪಾದಕ ದೇಶ ಜಪಾನ್. ಬಿಳಿ, ಗುಲಾಬಿ, ಹಸಿರು ಮತ್ತು ಗುಲಾಬಿ ಬಣ್ಣಗಳಂತಹ ವಿವಿಧ ಬಣ್ಣಗಳಲ್ಲಿ ಬರುವ ಅದರ ಅಕೋಯಾ ಮುತ್ತುಗಳಿಗೆ ಹೆಸರುವಾಸಿಯಾಗಿದೆ. ಇವೆರಡರನ್ನು ಹೊರತುಪಡಿಸಿದರೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಮುತ್ತು ಉತ್ಪಾದಕ ದೇಶವಾಗಿದೆ. ಹೈದರಾಬಾದ್ ಭಾರತದ ಮುಖ್ಯ ಮುತ್ತು ವ್ಯಾಪಾರ ಕೇಂದ್ರವಾಗಿದೆ. ಇದನ್ನು ಮುತ್ತುಗಳ ನಗರಿ ಎಂದೇ ಕರೆಯಲಾಗುತ್ತದೆ. ಭಾರತವು ಜಾಗತಿಕವಾಗಿ ಮುತ್ತುಗಳ ಪ್ರಮುಖ ರಫ್ತುದಾರ. ನಾಲ್ಕನೇ ಪ್ರಶ್ನೆ, ಬಿರಿಯಾನಿಯೊಂದಿಗೆ ಯಾವುದನ್ನು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ಆಮ್ಲ ಬಿಡುಗಡೆಯಾಗುತ್ತದೆ? ಆಪ್ಷನ್ಸ್: ಎ ಈರುಳ್ಳಿ, ಬಿ ಮೊಸರು, ಸಿ ಕೂಲ್ ಡ್ರಿಂಕ್ಸ್, ಡಿ ಬೀಡ. ಸರಿಯಾದ ಉತ್ತರ ಆಪ್ಷನ್ ಸಿ ಕೂಲ್ ಡ್ರಿಂಕ್ಸ್. ಬಿರಿಯಾನಿ ತಿನ್ನುವಾಗ ತಂಪು ಪಾನೀಯ ಕುಡಿದರೆ ಹೊಟ್ಟೆಯಲ್ಲಿ ಅಸಿಡಿಟಿ ಹೆಚ್ಚುತ್ತದೆ. ಸಾಮಾನ್ಯವಾಗಿ ಬಿರಿಯಾನಿಯಂತಹ ಮಸಾಲೆಯುಕ್ತ ಆಹಾರವನ್ನು ಸೇವಿಸಿದರೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಮ್ಲ ಬಿಡುಗಡೆಯಾಗುತ್ತದೆ. ಅದರ ಜೊತೆಗೆ ತಂಪು ಪಾನೀಯವನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಮ್ಲೀಯತೆ ಹೆಚ್ಚುತ್ತದೆ. ಇದು ಗ್ಯಾಸ್ ಮತ್ತು ಎದೆಯುರಿ ಸಮಸ್ಯೆಗೆ ಕಾರಣವಾಗುತ್ತದೆ. ಇದು ಮೊದಲಿಗೆ ಚೆನ್ನಾಗಿ ಕಾಣುತ್ತದೆಯಾದರೂ ದೀರ್ಘಾವಧಿಯಲ್ಲಿ ಇದು ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಕೂಲ್ ಡ್ರಿಂಕ್ಸ್ಗಳಲ್ಲಿನ ಕಾರ್ಬೋನೇಷನ್ ಜೀರ್ಣಕ್ರಿಯೆಯ ಮೇಲೆ ತೀವ್ರ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಇದು ಅಜೀರ್ಣ, ಹೊಟ್ಟೆ ನೋವು ಮತ್ತು ಉಬ್ಬುವುದು ಮುಂತಾದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಐದನೇ ಪ್ರಶ್ನೆ, ಪಿಸಿಒಎಸ್ ಮತ್ತು ಪಿಸಿಒಡಿ ಸಮಸ್ಯೆ ಇರುವವರು ಖಾಲಿ ಹೊಟ್ಟೆಯಲ್ಲಿ ಏನನ್ನು ಸೇವಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ತುಪ್ಪ, ಬಿ ಬ್ಲ್ಯಾಕ್ ಕಾಫಿ, ಸಿ ಕೊಬ್ಬರಿ ಎಣ್ಣೆ, ಡಿ ಅರಿಶಿಣದ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬರಿ ಎಣ್ಣೆ.
PCOS ಅಥವಾ PCOD ಸಮಸ್ಯೆ ಇದ್ದರೂ ಸಹ ಖಾಲಿ ಹೊಟ್ಟೆಯಲ್ಲಿ ವರ್ಜಿನ್ ತೆಂಗಿನ ಎಣ್ಣೆಯನ್ನು ಸೇವಿಸಬೇಕು. ಇದು ಪರಿಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಒಬ್ಬರಿಗೆ PCOD ಸಮಸ್ಯೆ ಇದ್ದರೆ ಅವರು ಇನ್ಸುಲಿನ್ ಪ್ರತಿರೋಧದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ವರ್ಜಿನ್ ತೆಂಗಿನ ಎಣ್ಣೆಯನ್ನು ಸೇವಿಸಿದಾಗ ಅದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಕೊಬ್ಬಿನ ಶೇಖರಣೆಯಿಂದಾಗಿ ದೇಹದಲ್ಲಿನ ಸಕ್ಕರೆಯನ್ನು ಸ್ಪೈಕ್ಗಳನ್ನು ಕಡಿಮೆ ಮಾಡುತ್ತದೆ. ಇದು ಇನ್ಸುಲಿನ್ ಪ್ರತಿರೋಧದ ಸ್ಥಗಿತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂಲವ್ಯಾಧಿ ನೋವಿನಿಂದ ಬಳಲುತ್ತಿದ್ದರೆ ಖಾಲಿ ಹೊಟ್ಟೆಯಲ್ಲಿ ವರ್ಜಿನ್ ತೆಂಗಿನ ಎಣ್ಣೆಯನ್ನು ಸೇವಿಸುವುದರಿಂದ ಖಂಡಿತವಾಗಿಯೂ ಸಾಕಷ್ಟು ಪರಿಹಾರ ಸಿಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ವರ್ಜಿನ್ ತೆಂಗಿನ ಎಣ್ಣೆಯನ್ನು ಸೇವಿಸಿದರೆ ನೋವು 3-4 ದಿನಗಳಲ್ಲಿ ನಿವಾರಣೆಯಾಗಲು ಪ್ರಾರಂಭಿಸುತ್ತದೆ. ಇನ್ನು ಖಾಲಿ ಹೊಟ್ಟೆಯಲ್ಲಿ ವರ್ಜಿನ್ ತೆಂಗಿನ ಎಣ್ಣೆಯನ್ನು ಸೇವಿಸಿದರೆ ಅದು ಮರುಕಳಿಸುವ ಕಾಲೋಚಿತ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. 6ನೇ ಪ್ರಶ್ನೆ, ಉತ್ತರ ಕರ್ನಾಟಕದ ಸಿಹಿ ತಿಂಡಿಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದ ಬೆಳಗಾವಿಯ ಕುಂದಾವನ್ನು ಯಾವ ರಾಜ್ಯದವರು ಪರಿಚಯಿಸಿದರು? ಆಪ್ಷನ್ಸ್: ಎ ಪಂಜಾಬ್, ಬಿ ಮಹಾರಾಷ್ಟ್ರ, ಸಿ ರಾಜಸ್ಥಾನ್, ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್. ಮೂಲತಃ ರಾಜಸ್ಥಾನದವರಾದ ಜಕ್ಕು ಮಾರ್ವಾಡಿಯವರು ರಾಜಸ್ಥಾನಿ ಸಿಹಿ ತಿಂಡಿಗಳ ಶ್ರೀಮಂತ ಸಂಪ್ರದಾಯವನ್ನು ತಮ್ಮೊಂದಿಗೆ ತಂದರು. ಆಗ ಅವರು ಈ ವಿಶಿಷ್ಟವಾದ ಕೋವಾ ಸಿಹಿ ತಿಂಡಿಗೆ ಅಡಿಪಾಯ ಹಾಕಿದರು. 130 ವರ್ಷಗಳ ಹಿಂದೆ ರಾಜಸ್ಥಾನದ ನಾಗೌರ್ನಿಂದ ಬೆಳಗಾವಿಗೆ ಆಗಮಿಸಿದ ರಘುನಾಥ್ ಜಿ ಜೋಶಿ ಎಂಬುವರು ಕುಂದಾ ಸಿಹಿ ಪದಾರ್ಥವನ್ನು ಕಂಡುಹಿಡಿದರು. ಒಂದು ದಿನ ಸಿಹಿ ತಿಂಡಿ ತಯಾರಿಸುವಾಗ ಅವರು ಆಕಸ್ಮಿಕವಾಗಿ ಸಿಹಿಯಾದ ಹಾಲಿನ ಮಡಕೆಯನ್ನು ಹೆಚ್ಚು ಕಾಲ ಕುದಿಸಿದರು. ಅವರು ವಾಪಸ್ ಹಿಂದಿರುಗಿದಾಗ ಹಾಲು ಅಸಾಮಾನ್ಯ ವಿನ್ಯಾಸ ಮತ್ತು ಬಣ್ಣಕ್ಕೆ ದಪ್ಪವಾಗಿರುವುದನ್ನು ಅವರು ಕಂಡುಕೊಂಡರು. ಕುತೂಹಲದಿಂದ ಅವರು ಮಿಶ್ರಣವನ್ನು ರುಚಿ ನೋಡಿದರು ಮತ್ತು ಅದರ ಶ್ರೀಮಂತ ಸುವಾಸನೆ ಬೀರುತ್ತಿರುವುದನ್ನು ನೋಡಿ ಆಶ್ಚರ್ಯಭರಿತರಾದರು. ಮತ್ತಷ್ಟು ಪ್ರಯೋಗ ಮಾಡಿ ರಘುನಾಥ್ ಜಿ ಹಾಲಿಗೆ ಕೋವಾವನ್ನು ಬೆರೆಸಿ ದೀರ್ಘ ಗಂಟೆಗಳ ಕಾಲ ಕುದಿಸಿದರು. ಆಗ ಕುಂದಾ ಸಿದ್ಧವಾಯಿತು. ಅಂದಿನಿಂದ ಕುಂದಾ ಬೆಳಗಾವಿಯ ವಿಶಿಷ್ಟ ಸಿಹಿ ತಿಂಡಿಗಳಲ್ಲಿ ಪ್ರಸಿದ್ಧವಾಯಿತು. 7ನೇ ಪ್ರಶ್ನೆ, ಕಡಿಮೆ ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ಯಾವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ಮೂಲಂಗಿ ಎಲೆ, ಬಿ ಈರುಳ್ಳಿ ಹೂವು, ಸಿ ನವಿಲುಕೋಸು, ಡಿ ಬಾಳೆದಿಂಡು. ಸರಿಯಾದ ಉತ್ತರ ಆಪ್ಷನ್ ಎ ಮೂಲಂಗಿ ಎಲೆ. ಮೂಲಂಗಿ ಎಲೆಗಳು ಸೋಡಿಯಂ ಅನ್ನು ಹೊಂದಿರುತ್ತವೆ. ಇದು ದೇಹದಲ್ಲಿ ಉಪ್ಪಿನ ಕೊರತೆಯನ್ನು ಉಂಟುಮಾಡುತ್ತದೆ. ಆದ್ದರಿಂದ ಕಡಿಮೆ ರಕ್ತದೊತ್ತಡ ರೋಗಿಗಳಿಗೆ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ಇದರಲ್ಲಿರುವ ಆಂಥೋಸಯಾನಿನ್ ಹೃದಯಕ್ಕೆ ಪ್ರಯೋಜನಕಾರಿ. ಅದರ ಎಲೆಗಳ ರಸವನ್ನು ನೀರು ಮತ್ತು ಸಕ್ಕರೆ ಕ್ಯಾಂಡಿಯೊಂದಿಗೆ ಕುಡಿಯುವುದರಿಂದ ಕಾಮಾಲೆಗೆ ಪ್ರಯೋಜನಕಾರಿಯಾಗಿದೆ. ಇದು ಮಾತ್ರವಲ್ಲ, ಇದು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ. ಮೂಲಂಗಿ ಎಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇದ್ದು ಇದು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿರುವ ಫೈಟೋಕೆಮಿಕಲ್ಸ್ ಮತ್ತು ಆಂಥೋಸಯಾನಿನ್ಗಳು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಅಲ್ಲದೆ ಕೋಲೆನ್, ಹೊಟ್ಟೆ, ಮೂತ್ರಪಿಂಡ ಮತ್ತು ಕರುಳಿನಂತಹ ಕ್ಯಾನ್ಸರ್ಗಳಿಂದ ದೇಹವನ್ನು ರಕ್ಷಿಸುತ್ತದೆ. 8ನೇ ಪ್ರಶ್ನೆ, ವಾರಕ್ಕೆ ಒಮ್ಮೆ ಯಾವ ಹಣ್ಣು ತಿನ್ನುವುದರಿಂದ BP ಶುಗರ್ ಬರುವುದಿಲ್ಲ? ಆಪ್ಷನ್ಸ್: ಎ ಸೀತಾಫಲ, ಬಿ ಕೃಷ್ಣಫಲ, ಸಿ ಅಂಜೂರ, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣಫಲ. ಕೃಷ್ಣಫಲ ಅಥವಾ ಫ್ಯಾಷನ್ ಹಣ್ಣಿನಲ್ಲಿ ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ. ಇದನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ಬೊಜ್ಜು ಮುಂತಾದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಈ ಹಣ್ಣಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವ ಕಾರಣದಿಂದಾಗಿ ದೇಹದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದಿಲ್ಲ. ಜೊತೆಗೆ ಇದು ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಇದು ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಪ್ಯಾಷನ್ ಹಣ್ಣು ಪೊಟ್ಯಾಷಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತದೆ. ಇವು ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ. ಇದಲ್ಲದೆ ಇದರಲ್ಲಿರುವ ಫೈಬರ್ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಲು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅನೇಕ ಉಪಯುಕ್ತ ಸಂಯುಕ್ತಗಳು ಪ್ಯಾಷನ್ ಹಣ್ಣಿನ ಬೀಜಗಳಲ್ಲಿದ್ದು ಇವುಗಳಿಂದ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಫ್ಯಾಷನ್ ಹಣ್ಣಿನಲ್ಲಿ ವಿಟಮಿನ್ ಎ, ಸಿ ಮತ್ತು ಬೀಟಾ ಕ್ಯಾರೋಟಿನ್ ನಂತಹ ಪೋಷಕಾಂಶಗಳಿವೆ. ಇದು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಿ ಅನೇಕ ರೋಗಗಳನ್ನು ಗುಣಪಡಿಸುತ್ತದೆ. ಪ್ಯಾಷನ್ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಇದು ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದನ್ನು ಸೇವಿಸುವುದರಿಂದ ದೇಹದ ಚಯಾಪಚಯ ಕ್ರಿಯೆಯು ವೇಗವಾಗಿ ನಡೆಯುತ್ತದೆ. ಇದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.